ಜೀವಲಿ ಹೇಳತ್ತೀನಿ ನಮ್ದು ಒಂದೇ ಕಾಲೇಜ್ ಸಿಗಲ್ಲ ಸರ್. ನಾನು ಆ ರೀತಿ ಇದ್ದೇನೆ. ಈಗ ಎಲ್ಲ ಹಿಂಗಾಗ್ಯದ, ಮಾಹಲ್ ಕ್ರಿಯೇಟ್ ಖರಾಬ್ ಆಗ್ಯದ. ನಮ್ದು ಒಂದೇ ಕಾಲೇಜ್ ಇಲ್ಲ, ನೀವು ಯಾವ್ದು ಬಿ ಕಾಲೇಜ್ ಹೋರಿ ಕಸ್ಕೊಂಡು ತಗೊಂಡು ಭೇಟಿನೂ ಬೀಳ್ತಾವ ಸರ್. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಬೀದರ್ ನಗರದ RRK ಪದವಿ ಕಾಲೇಜಿನಲ್ಲಿ ನಡೆದ ಪದವಿ ಪರೀಕ್ಷೆಯಲ್ಲಿ ಸಾಮೂಹಿಕ ನಕಲು ಪ್ರಕರಣ ಬೆಳಕಿಗೆ ಬಂದಿದೆ. ಇದೇ ಡಿಸೆಂಬರ್ 27ರಿಂದ ಆರಂಭವಾದ ಬೀದರ್ ವಿವಿ ಪರೀಕ್ಷೆಗಳ ವೇಳೆ ಇಂದು ನಡೆದ ಬೇಸಿಕ್ ಇಂಗ್ಲಿಷ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಯಾವುದೇ ಭಯವಿಲ್ಲದೆ ಕಾಫಿ ಚೀಟಿ ಹಾಗೂ ಮೈಕ್ರೋ ಜೆರಾಕ್ಸ್ ಉತ್ತರ ಚೀಟಿಗಳನ್ನು ಬಳಸಿಕೊಂಡು ಅಕ್ರಮ ನಡೆಸಿರುವುದು ಪತ್ತೆಯಾಗಿದೆ. ಪರೀಕ್ಷಾ ಕೊಠಡಿಗಳಲ್ಲಿ ಉತ್ತರ ಬರೆದು ಕಿಟಕಿ ಮೂಲಕ ಹೊರಗೆ ಎಸೆಯುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು, ಪರೀಕ್ಷಾ ಕೇಂದ್ರದ ಸುತ್ತಲೂ ರಾಶಿ ಚೀಟಿಗಳು ಪತ್ತೆಯಾಗಿವೆ. ಮೇಲ್ವಿಚಾರಕರು ತಡೆಯಲು ಮುಂದಾಗದ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ಮಂಡಳಿಗೆ ನಕಲು ಪ್ರಕರಣಕ್ಕೆ ಸಾಥ್ ನೀಡಿದಂತೆ ಆರೋಪಗಳು ಕೇಳಿಬಂದಿವೆ. ಆಡಳಿತಾಧಿಕಾರಿ ಬಂಡಯ್ಯ ಸ್ವಾಮಿ ನಮ್ಮ ಕಾಲೇಜಿನಲ್ಲಿ ಮಾತ್ರವಲ್ಲ ಎಲ್ಲಾ ಕಾಲೇಜುಗಳಲ್ಲಿ ನಕಲು ನಡೆಯುತ್ತಿದೆ ಎಂದು ಹೇಳಿರುವುದು ವಿವಾದಕ್ಕೆ ಕಾರಣವಾಗಿದೆ. ಸಾಮೂಹಿಕ ನಕಲು ಮಾಹಿತಿ ತಿಳಿಯುತ್ತಿದ್ದಂತೆ ಕುಲಪತಿ BH ಬಿರಾದರ್ ತಕ್ಷಣ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪತ್ತೆಯಾದ ರಾಶಿ ಚೀಟಿಗಳನ್ನು ನೋಡಿ ದಂಗಾಗಿದ್ದಾರೆ. ಈ ಘಟನೆ ಶಿಕ್ಷಣ ಕ್ಷೇತ್ರದಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಜೀವಲಿ ಹೇಳತ್ತೀನಿ ನಮ್ದು ಒಂದೇ ಕಾಲೇಜ್ ಸಿಗಲ್ಲ ಸರ್. ನಾನು ಆ ರೀತಿ ಇದ್ದೇನೆ. ಈಗ ಎಲ್ಲ ಹಿಂಗಾಗ್ಯದ, ಮಾಹಲ್ ಕ್ರಿಯೇಟ್ ಖರಾಬ್ ಆಗ್ಯದ. ನಮ್ದು ಒಂದೇ ಕಾಲೇಜ್ ಇಲ್ಲ, ನೀವು ಯಾವ್ದು ಬಿ ಕಾಲೇಜ್ ಹೋರಿ ಕಸ್ಕೊಂಡು ತಗೊಂಡು ಭೇಟಿನೂ ಬೀಳ್ತಾವ ಸರ್. ಅಂಜೇನ್ ಮಾಡ್ತೇವೆ ಬಿಡಾಕ್ತಾ ಇರ್ತೇವೆ ಸರ್. ನಮ್ದು ಒಂದೇ ಕಾಲೇಜ್ ಇಲ್ಲ, ಎಲ್ಲಾ ಕಾಲೇಜ್ ಚೀಟಿ ಸಿಗ್ತಾವೆ. ಇದು ಒಂದೇ ಅಲ್ಲ, ಪ್ರತಿಯೊಂದು ಕಾಲೇಜ್ ಸಿಗ್ತಾವೆ ಸರ್. ಈಗ ಪರ್ಗಳು ಬರ್ತಾವ ನೋಡ್ರಿ, ಇದು ಒಂದು ತಿಂಗಳು ಪರ್ಗಳು ಬರ್ತಾವ. ಈಗ ಏನ್ ಮಾಡ್ರಿ ಯಾರು ಒಂದೊಂದು ಎಲ್ಲ ಇಟ್ಕೊಳ್ತಾರೆ. ಕೆಲವು ಹೆಂಗಸೂರಿ ತೆಗಿಲಕ್ಕಾಗಲ್ಲ, ಮಾಸ್ಕ್ ಹಾಕಿ ಹಿಡಿತು ಅಂದಂಗೆ ಸರ್. ಹಂಗಲ್ಲ ಸರ್, ನಾವು ಮಾಡೋಷ್ಟು ಟೈಟ್ ಮಾಡಿದ್ದೀವಿ ಸರ್, ಫುಲ್ ಟೈಟ್ ಮಾಡತ್ತೀವಿ, ವ್ಯವಸ್ಥಿತವಾಗಿ ಮಾಡತ್ತೀವಿ ಸರ್. ಯಾವರು ಒಂದೆರಡು ಇರ್ತಾವ, ಹಲವು 3-4 ಸಹಜವಾಗಿ ಇಷ್ಟು ಸಿಗ್ಬೋದು ಸರ್. ಕಸ್ಕೊಂಡು ಬಿಡಕ್ತಾ ಹೋಗಿದಾವ ಸರ್. ಮಕ್ಕಳು ಬಲ್ ತಂದಿನ ಮಕ್ಕಳು ಏನು ಸ್ಟ್ರಿಕ್ಟ್ ಮಾಡಿದ್ರೆ ಯಾಕೆ ತರ್ತಾರ ಸರ್? ಸ್ಟ್ರಿಕ್ಟ್ ಮಾಡಿ ಸಲಕ್ಕೆ ತರ್ತಾವ ಸರ್. ತಂದಿ ಸಲ CCTV ಅದ ಸರ್. ಎಕ್ಸಾಮ್ ಅಲ್ಲ CCTV ಅದ. CCTV ಅವ ಸರ್. ಆ CCTV ರಿವರ್ಸ್ ತೋರಿಸ್ರಿ ಸರ್. CCTV ತೆಗಿಸ್ರಿ ಸರ್. ಹಂಗೆ ಕೊಟ್ಟರೆ ಸೆಂಟರ್ ನಿಮಗೆ ಹಂಗೆ ಕೆಡ್ತಾರೆ. ಜೀವಲಿ ಹೇಳತ್ತೀನಿ ನಮ್ದು ಒಂದೇ ಕಾಲೇಜ್ ಸಿಗಲ್ಲ ಸರ್. ನೀವು ಸರ್ ಅಂದ್ರೆ ನಾವು ಎಷ್ಟು ನಿಮಗೆ ನಾನು ಆ ರೀತಿ ಇದ್ದೇನೆ. ಈಗ ಎಲ್ಲ ಹಿಂಗಾಗ್ಯದ, ಮಾಹಲ್ ಕ್ರಿಯೇಟ್ ಖರಾಬ್ ಆಗ್ಯದ ಸರ್. ನಮ್ದು ಒಂದೇ ಕಾಲೇಜ್ ಇಲ್ಲ, ನೀವು ಯಾವ್ದು ಬಿ ಕಾಲೇಜ್ ಹೋರಿ ಕಸ್ಕೊಂಡು ತಗೊಂಡು ಭೇಟಿನೂ ಬೀಳ್ತಾವ ಸರ್. ಸರ್ ಎಕ್ಸಾಮ್ ಸ್ಟಾರ್ಟ್ ಆಗಿ ಎಷ್ಟು ಹೊತ್ತೈತ್ರಿ? 3 ದಿನ ಆಯ್ತು. ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿ ಎಷ್ಟು ಅವರ್ ಆಯ್ತು? ಈಗ 10 ಚಲೋ ಆಗ್ಯದ. 10 ಈ ತನಕ ಚೀಟಿ ಬಂದಿಲ್ಲ ಅಂದ್ರೆ ನಾವು ಬಂದ್ಮೇಲೆ ಚೀಟಿ ಬೀಳೋದು ಗೊತ್ತಾಗದೆ ನಿಮ್ಗೆ ಸರ್? ನಮಗೆ CCTV ತೋರಿಸ್ರಿ. ಹೇಳಿದ್ರು ಬಂದ್ ಬಿಟ್ಟಾಕ್ಯಾರ ಅವ್ರು. ಒಂದೆರಡು ಚೀಟಿ ತೆಗೆದ್ರೆ ಗೊತ್ತಾಗುತ್ತೆ ಸರ್. ಇವತ್ತಿನ ಇಂಗ್ಲೀಷ್ ಪೇಪರ್ ಅದ ಸರ್, ಅದು ಕಾಪಿದಾಗ ಇವತ್ತಿನ ಇಂಗ್ಲೀಷ್ ಪೇಪರ್ ಆಯ್ತು. ನಾವು ರಿಜಿಸ್ಟರ್ ಬರೀ ಬೈಟ್ ಹಾಕೋಣ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.